ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನನ್ನ ವೀಕೆಂಡ್ ಬ್ಲಾಗ್ ಆಗಿರುತ್ತೆ. ಸೊ ನಮ್ಮನೆಗೆ ಬಂದಿದ್ದಾರೆ ನನ್ನಮ್ಮ ಮತ್ತು ನನ್ನ ಸಿಸ್ಟರ್ ಮತ್ತು ಅವರ ಮಕ್ಕಳು. ನೋಡಿ, ಚೆರೀಸ್ ತಂದಿದ್ದಾಳೆ. ಹಾಗೆ ಮಾರ್ಕೆಟಿಗೆ ಹೋಗಿದ್ಲಂತೆ. ಸೊ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ತೊಗೊಂಡು ಬಂದಿದ್ದಾಳೆ. ನಾನು ಫ್ರೂಟ್ಸ್ ಎಲ್ಲ ಫ್ರಿಜ್ಜಲ್ಲಿಟ್ಟೆ. ಅಮ್ಮ ನೋಡಿ, ಚೆರೀಸ್ ತುಂಬ ಇಷ್ಟದಿಂದ ತಿಂತಾ ಇದ್ದಾರೆ. ಸೊ ಇವಾಗ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕೆ ಇನ್ನೂ 2 ದಿನ ಇತ್ತು. ಅದರಿಂದ ಟೈಮು ಫ್ಯಾಮಿಲಿ ಜೊತೆ ಒಳ್ಳೆಯದಾಗಿ ಹೋಗ್ತಾ ಇದೆ. ನೋಡಿ, ಮಾವಿನ ಹಣ್ಣು ತಂದಿದ್ದಾರೆ. ಇದು ಕೇಸರು ಮತ್ತು ಇದು ಯಾವುದೋ ಮಿಕ್ಸ್ ಫ್ರೂಟು. ಇದರದ್ದು ಸಾರೆಲ್ಲ ಚೆನ್ನಾಗಾಗುತ್ತೆ. ಹುಳಿ ಸಿಹಿ ಹಣ್ಣಿರುತ್ತೆ. ನೋಡಿ, ಎಕ್ಸಸೈಸ್ ಮಾಡ್ತಾ ಇದ್ದಾಳೆ. ಬೇಕಲ್ವಾ, ಎಲ್ಲ ಸ್ವೀಟ್ಸ್ ಎಲ್ಲ ತಿನ್ನೋದು ಜಾಸ್ತಿ ಇದೆ, ಅದಕ್ಕೆ ಸ್ವಲ್ಪ ಸ್ವಲ್ಪ ಕರಗಿಸ್ಬೇಕು ಅಲ್ವಾ, ಮಾಡ್ತಾ ಇರೋದು. ಸೊ ಹೀಗೆ ಈ ಸಮ್ಮರ್ ವೆಕೇಷನ್ ಎಂಡ್ಗೆ ಮತ್ತೊಮ್ಮೆ ಎಲ್ಲ ಒಟ್ಟಾಗಿ ಸಿಗ್ತಾ ಇದ್ದೇವೆ. ಮತ್ತು ಇನ್ನು ಸ್ಟಾರ್ಟು ಸ್ಕೂಲು. ಇವಾಗ ಈ ವಿಡಿಯೋ ಹಾಕಬೇಕಾದ್ರೆ ನಮ್ಮ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಇಲ್ಲಿ ಮಕ್ಕಳೆಲ್ಲ ಸ್ವಲ್ಪ ಟಿ ವಿ ನೋಡ್ತಾ ಇದ್ದಾರೆ. ಮತ್ತು ಹಾಗೆ ನೋಡಿ, ಆಟ ಇವೆಲ್ಲ ಆಟಾಡೋದು ನೋಡಿದರೆ ನಾವೆಲ್ಲ ಚಿಕ್ಕ ಮಕ್ಕಳು ಇದ್ದಾಗ ಆಡ್ತಿದ್ವಲ್ಲ, ಅದು ನೆನಪು ಬರುತ್ತೆ ಅಲ್ವಾ. Lady Hunter Tiger. 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 ಈ ಥರ ಟೈಮ್ ಸ್ಪೆಂಡ್ ಮಾಡ್ತಾ ಫ್ಯಾಮಿಲಿ ಜೊತೆ ಹೇಗೆ ಟೈಮ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಸೊ ಈ ವೀಕೆಂಡಲ್ಲಿ 2 ದಿವಸ ಹೇಗೆ ಹೋಯಿತು ನನಗೆ ಗೊತ್ತಾಗಿಲ್ಲ. ಅಷ್ಟೊಂದು ಮಾತಾಡೋದ್ರಲ್ಲಿ ನಾವು ಬ್ಯುಸಿ ಇದ್ವಿ. ಇವರು ಈ ಪಾಡಿಗೆ ಆಟ ಆಡ್ತಾ, ಇವರು ಬ್ಯುಸಿ, ಮತ್ತು ನಾವು ಕೂಡ. ಮತ್ತು ಮಧ್ಯಾಹ್ನಕ್ಕೆ ಇದು ಮಾವಿನ ಹಣ್ಣಿನ ರಸ ಅಂತ ಮಾಡ್ತಾರಲ್ಲ, ಇದರಲ್ಲಿ ಬೆಲ್ಲ ಎಲ್ಲ ಹಾಕಿ ಅದು ಮಾಡ್ತಾಯಿದ್ದಾರೆ ಅಮ್ಮ. ಸೊ ಇದು ತಿಂದಿಲ್ಲ ಅಂದರೆ ಮಾವಿನ ಹಣ್ಣಿನ ಸೀಸನ್ನಲ್ಲಿ ಆಗೋದೇ ಇಲ್ಲ. ಸೊ ಇದನ್ನು ಮಾಡ್ತಾಯಿದ್ದಾರೆ ನೋಡಿ. ಈ ಥರ ಇದು ಹುಳಿ ಸಿಹಿ ಹಣ್ಣಿರುತ್ತೆ. ಅದರಲ್ಲಿ ಸ್ವಲ್ಪ ಒಗ್ಗರಣೆ ಕೊಟ್ಟು ಮತ್ತು ಕೊಕೊನಟ್ ರಸ ಕೂಡ ಹಾಕ್ತಾರೆ, ಹಾಲು ತೆಂಗಿಂದು. ಮತ್ತು ಹಾಕದೆ ಕೂಡ ಮಾಡ್ತಾರೆ, ಒಗ್ಗರಣೆ ಕೊಟ್ಟಿರ್ತಾರೆ. ಇದು ಜೀರಿಗೆ ಹಾಕಲ್ಲ, ಸಾಸಿವೆ, ಕರಿಬೇವು, ಇಂಗು ಅದೆಲ್ಲ ಹಾಕಿಬಿಟ್ಟು, ಬೆಲ್ಲ. ಇದು ಹುಳಿ ಸ್ವಲ್ಪ ಸಿಹಿ ಈ ಥರ ಚೆನ್ನಾಗಿರುತ್ತೆ ಟೇಸ್ಟ್ಗೆ. ನಾವಂತೂ ಇದು ಪ್ರತಿ ವರ್ಷ ಮಾಡ್ತೇವೆ. 2-3 ಥರದ ವೆರೈಟಿ ಮಾಡ್ತಾರೆ ಇದರಲ್ಲಿ. ಸೊ ಈ ಥರ ರೆಡಿ ಆಗ್ತಾಯಿದೆ. ಇದು ತಣ್ಣಗಾದ್ಮೇಲೆ ತಿನ್ನಬೇಕು, ಚೆನ್ನಾಗಿ ಅನಿಸುತ್ತೆ ಬಿಸಿಗಿಂತ. ಮಾಡಿ ಇಟ್ಟು ಸ್ವಲ್ಪ ತಣ್ಣಗಾಗಬೇಕು ಅದು. ಸೊ ಊಟಕ್ಕೆ ನೋಡಿ, ಇದು ರೈಸು, ಕುಷ್ಕ ರೈಸ್ ಥರ, ಮತ್ತು ಚಿಕನ್ನು, ಮತ್ತು ಇದು ಮಾವಿನ ಹಣ್ಣಿನ ರಸ ಸ್ಪೆಷಲ್ಲು. ಇವತ್ತು ಎಲ್ಲ ಊಟ ಮಾಡ್ತಾ ಇದ್ದೇವೆ. ಮಕ್ಕಳೆಲ್ಲ ಯಾರೂ ತಿನ್ನಲ್ಲ ಇದು ಮಾವಿನ ಹಣ್ಣಿಂದು. ಅವರು ಸೀದಾ ಮಾವಿನ ಹಣ್ಣೇ ತಿಂತಾರೆ. ಈ ಥರ ಹುಳಿ ಸಿಹಿ ಅದು ರಸ ಎಲ್ಲ ತಿನ್ನೋಕ್ಕೆ ಇಷ್ಟಪಡಲ್ಲ. ನೋಡಿ, ಈ ಥರ ತಿಂತಾ ಇದ್ದರೆ ತುಂಬಾ ಟೇಸ್ಟಿ ಇರುತ್ತೆ. ಇದು ಲಾಸ್ಟಿಗೆ ನೋಡಿ, ಮಾವಿನ ಹಣ್ಣಿನ ಸಾಸಿವೆ ಏನೋ ಅಂತಾರೆ, ನಾವು ಮಾತ್ರ ಮಾವಿನ ಹಣ್ಣಿನ ಸ್ವೀಟು ಹುಳಿ ಸಿಹಿ ರಸ ಅಂತ ಅಂತಿದ್ದೇವೆ. ಸೊ ಚೆನ್ನಾಗಿದೆ ಅಂದರು ನನ್ನ ಸಿಸ್ಟರ್. ಮತ್ತು ಸಾಯಂಕಾಲ ಕೆಳಗಡೆ ಹೋದ್ವಿ ನೋಡಿ. ಇದು ಓಪನ್ ಜಿಮ್ಮಲ್ಲಿ ಎಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಾರೆ.
ಮತ್ತು ರಾತ್ರಿ ನಮ್ಮ ಪ್ಲೇ ಏರಿಯಾಗೆ ಬಂದ್ವಿ. ಸೊ ನೋಡಿ ಈ ಥರ ಲೈಟಿಂಗ್ ಇವಾಗ 8 ಗಂಟೆ ಆಗಿದೆ. ಸೊ ಸೊಸೈಟಿ ಹೊರಗಡೆ ಎಲ್ಲ ಹೋಗಿದ್ವಿ ತಿರುಗಾಡೋಕ್ಕೆ. ಮತ್ತು ನೋಡುವ ಹೇಗೆ ಕಾಣುತ್ತೆ ರಾತ್ರಿ ಟೈಮಲ್ಲಿ ಅಂತ ಬಂದ್ವಿ. ಈಗವಾಗ ಲೈಟ್ಸು ಸ್ವಲ್ಪ ಆಫ್ ಮಾಡಿರುತ್ತಾರೆ. ಸೊ ನಾರ್ಮಲ್ ಲೈಟ್ ಇದೆ, ಚೆನ್ನಾಗಿ ಅನ್ನಿಸ್ತಾ ಇದೆ. ಆದರೆ ಕೂತ್ಕೊಳ್ಳೋಕ್ಕೆಲ್ಲ ಮಕ್ಕಳೆಲ್ಲ ಯಾರಿಲ್ಲ, ಬಟ್ ಕೆಲವೊಬ್ಬರು ಇದ್ದಾರೆ ಹಾಗೆ ಅಲ್ಲಿ ಇಲ್ಲಿ ಕೂತಿದ್ದಾರೆ, ಟೈಮ್ ಪಾಸ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಸೊಸೈಟಿ ನೋಡಿ ಈ ಥರ ಸುತ್ತಲೂ ಚೆನ್ನಾಗಿ ಕಾಣ್ತಾ ಇದೆ. ಹೇಗೆ ಈ 2 ದಿನಗಳು ಕಳೆದು ಗೊತ್ತೇ ಆಗಿಲ್ಲ. ದಿನ ಹೋಗಿ ರಾತ್ರಿ ಆಯಿತು, ರಾತ್ರಿ ಹೋಗಿ ಬೆಳಿಗ್ಗೆ ಆಯಿತು. ಸೊ ತುಂಬ ಚೆನ್ನಾಗಿ ಈ ಲಾಸ್ಟ್ ವೆಕೇಷನ್ದು 2 ದಿವಸಗಳು ಕಳೆದವು. ಇನ್ನು ಮತ್ತೆ ನೆಕ್ಸ್ಟ್ ಯಾವಾಗಾದರೂ ಮಿಡ್ಲ್ ರಜೆ ಇದ್ದಾಗ ಸಿಗೋದಿಲ್ಲ, ಅಂದರೆ ಅಕ್ಟೋಬರಲ್ಲಿ ಹಾಗೆ. ಅಂದರೆ ಸಿಗ್ತಾ ಇರ್ತೇವೆ, ಆದರೆ ಹೀಗೆ ಸ್ಟೇ ಮಾಡೋದೆಲ್ಲ ಕಡಿಮೆ. ಸೊ ಮತ್ತೆ ಬೆಳಿಗ್ಗೆ ಎದ್ಮೇಲೆ ಅವರು ಹೋಗೋಕ್ಕೆ ರೆಡಿಯಾಗಿ ಬಂದಿದ್ದಾರೆ ನೋಡಿ, ಹೋಗ್ತಾ ಇದ್ದಾರೆ. ಯಾರಿಗೆಲ್ಲ ಈ ನನ್ನ ವ್ಲಾಗ್ದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಆಲ್ ನೋಟಿಫಿಕೇಷನನ್ನು ಒತ್ತಿದರೆ ನಾನು ಹಾಕುವ ವಿಡಿಯೋಗಳು ನಿಮಗೆ ಸಿಗುತ್ತವೆ. ಸೊ ಎಲ್ಲರೂ ಹೋಗ್ತಾಯಿದ್ರು. ನನಗೆ ತುಂಬಾ ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಮತ್ತೆ ಸಿಗುವ ನೆಕ್ಸ್ಟ್ ಟೈಮು ಅಲ್ವಾ. ಸೊ ಎಲ್ಲರೂ ಬಾಯ್ ಹೇಳಿ ಹೋಗ್ತಾ ಇದ್ದಾರೆ ನೋಡಿ. ಸೊ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮತ್ತು ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.